ನಮಸ್ತೆ ಸ್ನೇಹಿತರೆ, ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ. ಹಲಸಿನ ಹಣ್ಣಿನ ಸೀಸನ್ ಬಂತು ಅಂದರೆ ಅದರಲ್ಲಿ ಅನೇಕ ರೀತಿಯ ಸಿಹಿ ತಿನಿಸುಗಳನ್ನು ಮಾಡ್ಬೋದು. ಇವತ್ತು ನಾನಿಲ್ಲಿ ಹಲಸಿನ ಹಣ್ಣಿನ ಮುಳುಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸಂಜೆ ಸಮಯಕ್ಕೆ ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ಈ ಸಿಹಿ ತಿಂಡಿಯನ್ನು ನೀವು ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೆಂಟರು ಬಂದಾಗ ಕೂಡ ದಿಢೀರನೆ ನೀವು ಈ ಸಿಹಿ ತಿಂಡಿಯನ್ನು ಮಾಡ್ಕೊಳ್ಬೋದು. ಹಾಗೆ ಹಬ್ಬಕ್ಕೂ ಮಾಡ್ಬೋದು, ದೇವರ ನೈವೇದ್ಯಕ್ಕೂ ಕೂಡ ನೀವು ಈ ಹಲಸಿನ ಹಣ್ಣಿನ ಮುಳುಕವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಹಲಸಿನ ಹಣ್ಣಿನ ಮುಳುಕ ಮಾಡಲಿಕ್ಕೆ ಒಂದು 4 ತಾಸು ಮೊದಲೇ ಸ್ವಲ್ಪ ಅಕ್ಕಿಯನ್ನು ನೆನೆಸಿಡಬೇಕು ಸ್ನೇಹಿತರೆ. ಅಕ್ಕಿಯನ್ನು ನೆನೆಸಿ ನೀರನ್ನೆಲ್ಲ ಬಸ್ತಿ ಇಟ್ಕೊಳ್ರಿ. ನಂತರ ಒಂದು ಅರ್ಧ ಕಡೆ ಕಾಯಿಯನ್ನು ತಗೊಂಡು ತುರ್ಕೊಂಡು ಅದಕ್ಕೆ ಹಲಸಿನ ಹಣ್ಣನ್ನು ಹಾಕ್ಕೊಳ್ರಿ ಸ್ನೇಹಿತರೆ. ಬೀಜವನ್ನು ತೆಗೆದಿಟ್ಟಿರೋ ಹಲಸಿನ ಹಣ್ಣನ್ನು ಹಾಕ್ಕೊಳ್ರಿ. ನಂತರ ಅಕ್ಕಿಯ ಪ್ರಮಾಣ ಹಲಸಿನ ಹಣ್ಣು ಎಷ್ಟಿದೆ ಅಂತ ನೋಡಿಕೊಂಡು ನೀವು ಅಂದಾಜಲ್ಲಿ ಸ್ವಲ್ಪ ಹಾಕ್ಕೊಳ್ರಿ ಸ್ನೇಹಿತರೆ. ರೇಷನ್ ಅಕ್ಕಿಯನ್ನು ತಗೊಳ್ರಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ ಹಾಕ್ಕೊಳ್ರಿ. ಹಾಗೆ 1 ಕಪ್ಪು ನಾನು ಬೆಲ್ಲದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ ಇಲ್ಲಿ. ಇದನ್ನೆಲ್ಲ ಸೇರಿಸಿ ನೀವು ಮಿಕ್ಸಿಯಲ್ಲಿ ಕೂಡ ರುಬ್ಕೊಳ್ಬೋದು, ಇಲ್ಲ ಕಲ್ಲಿದ್ದರೆ ಕಲ್ಲಲ್ಲೂ ಕೂಡ ನೀವು ರುಬ್ಕೋಬೋದು ಸ್ನೇಹಿತರೆ. ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಲ್ಲಿನಲ್ಲಿ ಹದವಾಗಿ ರುಬ್ಬಿ ತಗೊಂಡಿಟ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿದ್ದರೆ ಇನ್ನೂ ಒಳ್ಳೆಯದೇ. ತುಂಬ ನೀರು ಆಗಿರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು ಸ್ನೇಹಿತರೆ. ಹದವಾಗಿರಬೇಕು, ಈ ರೀತಿ ಬಿಡೋ ಹಾಗೆ ಇರಬೇಕು ಸ್ನೇಹಿತರೆ. ಸ್ವಲ್ಪ ಏನಾದರೂ ನೀರು ಆಗಿಬಿಡ್ತು ಅಂದರೆ 1 ಸ್ಪೂನ್ ಗೋಧಿ ಹಿಟ್ಟು ಇಲ್ಲವೇ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಡ್ರಿ ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ನೀವು ನಿಧಾನ ಮಂದ ಉರಿಯಲ್ಲಿರೋ ಸ್ನೇಹಿತರೆ, ತುಂಬ ಉರಿ ಜಾಸ್ತಿ ಇರಬಾರ್ದು, ಮೇಲ್ ಕಪ್ಪಾಗಿ ಒಳಗಡೆ ಬೆಂದಿರಲ್ಲ. ಹಾಗಾಗಿ ಒಂದು ಹದವಾದ ಉರಿಯಲ್ಲಿ ನೀವು ಇದನ್ನು ಕರೆದುಕೊಳ್ರಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಸಂಜೆ ಸಮಯಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ಈ ಹಲಸಿನ ಹಣ್ಣಿನ ಮುಳುಕವನ್ನು ನೀವು ತುಪ್ಪದಲ್ಲೇ ಬೇಕಾದರೆ ಕರ್ಕೊಳ್ಬೋದು, ಇಲ್ಲವೇ ಕೊಬ್ಬರಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತೀರೋ ಆ ಎಣ್ಣೆಯಲ್ಲಿ ಕೂಡ ನೀವು ಕರ್ಕೊಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗ ತುಪ್ಪದ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಏನು 4 ತಾಸು ಅಕ್ಕಿಯನ್ನು ನೆನೆಸಿಟ್ಟು ಬೆರೆಸ್ತಿರಲ್ಲ, ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗೆ ಹಲಸಿನ ಹಣ್ಣಿನ ಪ್ರಮಾಣ ಜಾಸ್ತಿ ಇರಬೇಕು, ಅಕ್ಕಿಯ ಪ್ರಮಾಣ ಕಡಿಮೆ ಇರಬೇಕು. ಇಲ್ಲ ಅಂದರೆ ಅಕ್ಕಿ ಪ್ರಮಾಣ ಜಾಸ್ತಿ ಆದಾಗ ಈ ಮುಳುಕ ಗಟ್ಟಿಯಾಗ್ಬಿಡ್ತವೆ ಸ್ನೇಹಿತರೆ. ಈ ಹಲಸಿನ ಹಣ್ಣಿನ ಸೀಸನಲ್ಲಿ ನೀವು ಒಂದ್ಸರಿ ಈ ಮುಳುಕವನ್ನು ಮಾಡಿ ಸ್ನೇಹಿತರೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ.